ಈಗ ಮದುವೆ ಆದ್ರಿ, ಈಗ ಮದುವೆ ಆದ ತಕ್ಷಣ ಅಜ್ಜ ನಿಮಗೆ ಕೊಟ್ಟ ಫಸ್ಟ್ ಗಿಫ್ಟ್ ಏನು ನೆನಪಿದೆಯಾ? ಇಲ್ಲ ಅವಾಗೆಲ್ಲ ಗಿಫ್ಟ್ ಎಲ್ಲಿದ್ದವಾಗ ನಮ್ಗೆ. ನಿಮ್ಮ ಮೊದಲನೇ ಮಗಳೇ ಗಿಫ್ಟಾ ಅಥವಾ ಬೇರೆ ಏನಾರು ಗಿಫ್ಟ್ ಕೊಟ್ಟಿಟ್ಟಿದ್ರ? ಅದಕ್ಕೆ ಇಲ್ಪ ಅದು ಏನೂ ಇಲ್ಲ. ಹಾಂ, ಮನೆ ತುಂಬ ಜನ ಮಕ್ಕಳು, ಅವರೇನು ಕೆಲಸ ಮಾಡಿದಾರಲ್ಲ. ಅವಾಗ SSLCನೇ ದೊಡ್ಡ ಎಜುಕೇಶನ್. ಒಂದು ಸಣ್ಣ ನೌಕರಿಯಾಗ ಇದ್ರು ನಮ್ಮ ಮದುವೆಯಾಗ. ಅಗ್ರಿಕಲ್ಚರ್ ಏನು ಅವಾಗೆಲ್ಲ ಬರೀ. ಈಗ ನಾನು ಅಜ್ಜನ ಬಗ್ಗೆ ಭಾಳ ಕೇಳಿದ್ದೀನಿ. ಅವ್ರೇನೋ ಒಳ್ಳೆ ಪೊಸಿಷನ್ ಆಗಿದ್ರು ಸೊರಬದಾಗೆ, ಏನು ಅಂತ. ಏನದು ಏನಾಗಿದ್ರು ಅವರು? ಏನು ಕತೆ? ಪ್ರೆಸಿಡೆಂಟ್ ಆಗಿದ್ರು. ಸೊರಬ ಅವಾಗ ಮುನ್ಸಿಪಾಲಿಟಿ ಆಗಿತ್ತು. ನಮ್ಮ ಅಜ್ಜ ಮುನ್ಸಿಪಾಲಿಟಿಗೆ ಕಂಟಿನ್ಯೂಸ್ 10 years ಪ್ರೆಸಿಡೆಂಟ್ ಆಗಿದ್ರು. 2 ಸಲ ಆಗಿತ್ತು. 2 ಸಲ ಕಂಟಿನ್ಯೂಸ್ ಆಗಿ. ಹೌದು. ಇಂದ ಈ ಹಳ್ಳಿಯಿಂದ ನಡೆದೇ ಹೋಗ್ಬೇಕಿತ್ತು ಸೊರಬಕ್ಕೆ. ಹೌದು. ಅಲ್ಲೊಂದು ಅಂಗಡಿ ಮಾಡಿದ್ರು ಅವಾಗ. ನಮ್ಮನೆ ಮನೆ ಕೆಲಸ ಮಾಡಲಿಲ್ಲ ಅವರು. ಅಂಗಡಿ ಇಟ್ಕೊಂಡು ತಮ್ಮದಿರಿಗೂ ಒಂದೊಂದು ಅಂಗಡಿ ಮಾಡಿಕೊಟ್ಟು ಭಾಳ ಜನ ಇದ್ರಲ್ಲ. ನನಗೆ ಇನ್ನೂ ನೆನಪಿದೆ, ನಮ್ಮ ಸೊರಬ ತಾಲೂಕಲ್ಲಿ ಮೊದಲನೇ ಸ್ಟೇಷನರಿ ಅಂಗಡಿ ನಮ್ಮ ಅಜ್ಜನೇ ಹಾಕಿದ್ದು. ಸ್ಟೇಷನರಿ ಅಂಗಡಿನೇ ಅಲ್ಲ ಫಸ್ಟ್ ಹಾಕಿದ್ದು. ಸೈಕಲ್ ಶಾಪ್ ಹಾಕಿದ್ರು. ಸೈಕಲ್ ಶಾಪ್ ಹಾಕಿದ್ರು ಫಸ್ಟ್. ಅದರಿಂದ ಆವಾಗಿನ ಕಾಲದಾಗ ಬಾಂಬೆಗೆ ಹೋದ್ರು ಒಂದು 2-3 ಜನ ಸೇರಿ. ಅಲ್ಲಿ ಸ್ಟೇಷನರಿ ಹಾಕ್ಕೊಂಡು ಬಂದರು. ಅದನ್ನು ಬಿಡ್ಸಕ್ಕೆ ದುಡ್ಡಿರ್ಲಿಲ್ಲಂತೆ. ಇದು ಯಾರೋ ಹೊಳ್ಳ್ಯಾಗ ಒಂದು ಅಜ್ಜನ ಹತ್ರ ಒಂದು ಸ್ವಾಮಿಯರು ಓಡಾಡ್ತಿದ್ರ. ಅವ್ರ ಕೈಯಾಗ ಒಂದು 500 ರೂಪಾಯಿ ಇಸ್ಕೊಂಡು ಬಂದು 500 ರೂಪಾಯಿಗೆ ಎಷ್ಟು ಸಾಮಾನು ಅಷ್ಟೇ ಬಿಡಿಸ್ಕೊಂಡಿದ್ರಂತೆ. ಬಾಕಿ ಸಾಮಾನು ವಾಪಸ್ ಹೋಗ್ತು. ಆ 500 ರೂಪಾಯಿ 6 ತಿಂಗಳ ಮೇಲೆ ವಾಪಸ್ ಕೊಟ್ಟರೆ ಅವ್ರು ಬಡ್ಡಿ ತಗೊಳ್ಳಿಲ್ಲಂತೆ. ಅದ್ರಾಗೆ ನಡ್ಸ್ಕೊಂಡ ಬಂದು. ಇದೆಲ್ಲ ಅದರ ಬ್ಯಾಕ್ಗ್ರೌಂಡ್ ಸ್ಟೋರೀಸು. ಸೊ ಸೊರಬದಲ್ಲಿ ನನಗೆ ಗೊತ್ತಿರಂಗೆ ಸುಮಾರು ಎಷ್ಟಾಜಿ 1950ರಿಂದನೇ ಆಯ್ತು ಅಂಗಡಿ? ಇನ್ನು ಮುಂಚೆ ಇನ್ನೂ ಲೇಟಾ? ನಮ್ಮ ಮದುವೆ ಆಗಿ ಒಂದು 7-8 ವರ್ಷಕ್ಕೆ. ನಿಮ್ಮ ಮದುವೆ ಆಗಿದ್ದು ಎಷ್ಟನೇ ಇಸ್ವಿಲಿ? 1945 ಹಿಂಗ? 45-46 ನಿಮ್ಮ ಮದುವೆ ಆಗಿತ್ತು. 1945-46 ಅಂದರೆ ಹೆಚ್ಚು ಕಡಿಮೆ ಆ ಸ್ವತಂತ್ರ ಸಿಗೋ ಸುತ್ತಮುತ್ತನೇ ಸೊರಬದಲ್ಲಿ ನಮ್ಮದು ಒಂದು ಸ್ಟೇಷನರಿ ಅಂಗಡಿ ಇತ್ತು. ಸೈಕಲ್ ಶಾಪು, ಸ್ಟೇಷನರಿ ಅಂಗಡಿ, ಆ ಥರ ತುಂಬ ಅಂಗಡಿಗಳನ್ನು ಹಾಕೊಂಡಿದ್ರು. ಸೊ ನನಗೂ ನೆನಪಿದೆ. ಹೆಚ್ಚು ಕಡಿಮೆ ನಮ್ಮ ತಂದೆ, ನಮ್ಮ ದೊಡ್ಡಪ್ಪ ಅವರೆಲ್ಲರೂ ಆ ಅಂಗಡಿನೇ ನಡೆಸ್ತಾ ಇದ್ರು. ಈಗ ಹೌದು, ಈಗ ತುಂಬ ಕಾಂಪಿಟೇಷನ್ ಸ್ಟಾರ್ಟ್ ಆಗಿರೋದ್ರಿಂದ ಆ ಅಂಗಡಿನ ಸ್ಟಾಪ್ ಮಾಡಿ ಆ ಜಾಗನ ಕಾಂಪ್ಲೆಕ್ಸ್ ಎಲ್ಲ ಮಾಡಿ ರೆಂಟಿಗೆ ಕೊಟ್ಟಿದ್ದಾರೆ. ತುಂಬ ವರ್ಷಗಳ ಅಂಗಡಿ ನಡೀತು. ಆ್ಯಂಡ್ ತುಂಬ ಫೇಮಸ್. ಸುತ್ತಮುತ್ತ ಹಳ್ಳಿಯವ್ರು ಯಾರೇ ಆದರೂ ತಿಪ್ಪೇಗೌಡ್ರ ಅಂಗಡಿ ಅಂತ ನಮ್ಮ ಅಂಗಡಿಗೆ ಬಂದು ಸಾಮಾನು ತಗೊಂಡು ಹೋಗ್ತಾ ಇದ್ದಿದ್ದು. ಈಗೂ ಹೇಳ್ತಾ ಇದ್ದಾರೆ, ಅದೇ ಹೆಸರನ್ನೇ ಹೇಳ್ತಾರೆ. ಹೌದು. ನೀವೆಷ್ಟು ಸಪೋರ್ಟಿವ್ ಆಗಿದ್ರಿ ನಿಮ್ಮ ಅಜ್ಜಂಗೆ? ಎಷ್ಟು ಸಪೋರ್ಟ್ ಮಾಡ್ತಾ ಇದ್ರಿ? ಎಷ್ಟು ಸಪೋರ್ಟ್ ರೀ. ಬೆಳಗ್ಗೆ 9 ಗಂಟೆಗೆ ಇಲ್ಲಿ ಊಟ ತಿಂಡಿ ಮಾಡಿ ಹೋದರೆ ಸಾಯಂಕಾಲ 10 ಗಂಟೆಗೆ ಮುಖ ಕಾಣೋದು ಅವ್ರನ್ನ. ಬೆಳಗ್ಗೆ ಮತ್ತೆ ಬರಿಯಾಕೆ ಕುಂತ್ಕೊಂಡ್ರೆ ಊಟಕ್ಕೆ ಒಳಗೆ ಬಂದಾಗ ಅವ್ರ ಮುಖ ನೋಡೋದು. ಹಂಗಿತ್ತು. ರಾತ್ರಿ 10 ಗಂಟೆ, ಬೆಳಗ್ಗೆ 10 ಗಂಟೆಗೆ ಊಟಕ್ಕೆ ಒಳಗೆ ಬಂದಾಗ ನೋಡೋದು. ಅವಾಗೆಲ್ಲ ಈ ಟಿವಿ, ಮೊಬೈಲ್ ಇವೆಲ್ಲ ಏನೂ ಇರಲಿಲ್ಲ. ಇಲ್ಲ. ಮತ್ತೆ ಹೆಂಗೆ ಟೈಮ್ ಪಾಸ್? ಹೆಂಗೆ? ಟಿವಿ ಫಸ್ಟಿಗೆ ಬಂದಾಗ ತಂದದ್ದೇ ಇವರು ಅಂದರೆ ಈ ಸುತ್ತಮುತ್ತ ನಮ್ಮ ಮನೆಗೆ ಫಸ್ಟ್ ಟಿವಿ ಬಂದಿತ್ತು. ನಮ್ಮ ಅಪ್ಪನೂ ಅಷ್ಟೇ. ಅವರು ಏನು ಗಡಿಯಾರ ಇಲ್ಲಲ್ಲ ಅವಾಗ. ಗಡಿಯಾರ, ಸೈಕಲ್ಲು ಫಸ್ಟಿಗೆ ತಂದಾರೆ ಅವರು. ಮತ್ತೆ ಈ ಟೈಮೆಲ್ಲ ಹೆಂಗೆ ಅವಾಗ ಹೆಂಗೆ ಗೊತ್ತಾಗೋದು? ಅವಾಗ ಹೆಂಗೋ ಈ ನೆಳಲು ಬಿಸಿಲು ನೋಡಿ ಈ ನೆರಳು ಡೈರೆಕ್ಷನ್ ಹೆಂಗೆ ಚೇಂಜ್ ಆಗುತ್ತೆ ಹಂಗೆ ಟೈಮ್ ಎಷ್ಟಾಯ್ತು ಅಂತ. ಹೊಲಿಗೆ ಮಿಷನ್ ಇರಲಿಲ್ಲ ಬಟ್ಟೆ ಹೊಲಿಯಾಕೆ. ಮತ್ತೆಲ್ಲ ಹೆಂಗೆ ಹೊಲಿತಿದ್ರು ಅವಾಗ? ಒಂದೇ ಒಂದು ಹೊಲಿಗೆದಿತ್ತು. ನಮ್ಮನ್ನ ಸಣ್ಣ ಹುಡುಗನ ಕರ್ಕೊಂಡು ಕಾಳ್ತೀವಿ ಹಿಡ್ಕೊಂಡು ಹೊಲಿಯೋದಿತ್ತು ಅವಾಗ. ಈಗೇನು ಇಷ್ಟೆಲ್ಲ ಕಂಡೀವಿ ನಾವು. ಅಲ್ಲ, ನೀವು ಈ ಥರ ಎಲ್ಲ ಬೆಳೆದು ಬಂದಿದ್ದೀರಾ, ಹಿಂಗೆಲ್ಲ ನೋಡಿದಿರ ಬಾಲ್ಯ. ಈಗಿನ ಹುಡುಗರೆಲ್ಲ ಮೊಬೈಲ್ ಹಿಡ್ಕೊಂಡು ಮೊಬೈಲ್ ಕೊಡಲಿಲ್ಲ ಅಂದರೆ ಊಟ ಮಾಡಲ್ಲ, ಹಠ ಮಾಡ್ತಾರೆ, ಮೊಬೈಲೇ ಬೇಕು ಅಂತಾರಲ್ಲ. ಏನು ಅವರಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನೀವು? ಆವಾಗಿನ ಮಕ್ಕಳು, ನಮ್ಮ ಮಕ್ಕಳು ಊಟಕ್ಕೆ ಕೊಟ್ಟರೆ ಸಾಕು ನಂಗೆ ಇತ್ತು. ಭಾಳ ಜನ ಅಲ್ಲ. ಈಗ ಸುಖ ಹೆಚ್ಚಾಗಿದೆ ಅಂತ ಇದ್ದದ್ದು ಹಂಚಿ ಕೊಡ್ಬೇಕಾಗಿತ್ತು ನಾವು. ಈಗ ಅಂಗಡಿ ಸಾಮಾನು ತಿನ್ನಕ್ಕೆ ಸಿಗ್ತಾವ್ರಿ ಈಗ. ಹಂಗಾಗಿ ಮನೆ ಬೇಡ. ಈಗ ನೋಡ್ರಿ, ಹುಡುಗರು ಮೊಬೈಲ್ ಇಲ್ಲ ಅಂದ್ರೆ ಊಟ ಮಾಡಲ್ಲ, ಹಠ ಮಾಡ್ತಾರೆ. ಅದೇ ಈಗ ಹುಡುಗರು ಮೊಬೈಲಿಗೆ ತುಂಬ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ. ಅದಕ್ಕೆ ಈ ಅಂಗಡಿ ತಿಂದದ್ದು ಊಟ ಮಾಡ್ಸಕ್ಕೆ ಕೊಡಲ್ಲ ಅವರಿಗೆ. ಹಂಗಾಗಿ ಮಾಡ್ತಾರೆ ಮೊಬೈಲು, ಹಠ ಗೀಟ. ಈಗ ನಿಮಗೆ 94 ವರ್ಷ, ಇವತ್ತಿಗೂ ಆರೋಗ್ಯವಾಗಿದ್ದೀರಾ? ಅಡ್ಡಿಲ್ಲ, ಅಡ್ಡಿಲ್ಲ. ಆರೋಗ್ಯ ಚೆನ್ನಾಗಿದೆ. ಹೆಂಗೆ ನಿಮಗೇನು ಅನ್ಸುತ್ತೆ? ಇಷ್ಟು ವರ್ಷಗಳು ಇಷ್ಟು ಆರೋಗ್ಯವಾಗಿದ್ದೀರಾ ಅಂದರೆ ಏನು ಕಾರಣ ಅಂತ ಅನ್ಸುತ್ತೆ ನಿಮಗೆ? ಅದಕ್ಕೆಲ್ಲ ಏನು ಕಾರಣ? ಎಲ್ಲ ನೀವೆಲ್ಲ ಸಹಕಾರ ಮಾಡೋದಕ್ಕೆ ನಾವು ಕಾರಣ ನೋಡ್ರಿ. ಎಲ್ಲರೂ ನೋಡ್ಕೊಂತಾರಲ್ಲ, ಅದ್ರ ಮೇಲೆ
ಅಂದರೆ ನಮ್ಮ ಅಜ್ಜಿ ಇವತ್ತಿಗೂ ಊಟ ತಿಂಡಿದೆಲ್ಲ ಏನೂ ಸಮಸ್ಯೆ ಇಲ್ಲ, ಎಲ್ಲ ಸೇರುತ್ತೆ ಆರಾಮಾಗಿ, ಊಟ ತಿಂಡಿ ಯಾವುದೂ ಏನು ಸಮಸ್ಯೆ ಇಲ್ಲ. ಬಿ ಪಿ ಶುಗರ್ ಬಂತಲ್ಲ ಅಜ್ಜಿ ಸುಮಾರು ವರ್ಷದಿಂದ ನಿಮಗೆ ಬಿ ಪಿ ಶುಗರ್ ಐತೆ? 30-40 ವರ್ಷದಿಂದಲೇ ಬಂದಿಲ್ಲ. 40 ವರ್ಷದ ಹಿಂದಿಂದನೂ ಬಿ ಪಿ ಶುಗರ್ ಇದೆ ಅಜ್ಜಿಗೆ. 40 ವರ್ಷದಿಂದ ಕಂಟಿನ್ಯೂಸ್ ಆಗಿ ಬಿ ಪಿ ಶುಗರ್ ಎಲ್ಲ ಟ್ಯಾಬ್ಲೆಟ್ ತಗೊಂತಾ ಇದ್ದೀರಾ ನೋಡಿ. ಹಾಗಾಗಿ ಯಾರ್ಯಾರು ಬಿ ಪಿ ಶುಗರ್ ಇದ್ರೆ ತಲೆ ಕೆಡಿಸ್ಕೊಳ್ಳೋಂಥದ್ದು ಏನೂ ಇಲ್ಲ. ಇಲ್ಲೇ ಇದೆ ಒಂದು ಲಿವಿಂಗ್ ಎಕ್ಸಾಂಪಲ್ಲು. 40 ವರ್ಷ ಆಯಿತು ಬಿ ಪಿ ಶುಗರ್ ಎರಡೂ ಶುರುವಾಗಿ, ಟ್ಯಾಬ್ಲೆಟ್ ತಗೊಂಡು ಇವತ್ತಿಗೂ ಅಷ್ಟೇ ಗಟ್ಟಿಮುಟ್ಟಾಗಿದೆ. ಸೊ ಬಿ ಪಿ ಶುಗರ್ ಅನ್ನೋದು ಒಂಥರ ಲೆಫ್ಟ್ ಆ್ಯಂಡ್ ರೈಟ್ ಇದ್ದಂಗೆ ನಮ್ಮ ಜೊತೆಗೆ ಬರ್ತಾ ಇರುತ್ತೆ ಅಷ್ಟೇ. ಅಲ್ಲ ಜೆ, ಈಗ ನಾವಂತೂ ಈಗ ಯಾರ ಹತ್ರನಾರ ಮಾತಾಡ್ಬೇಕು ಅಂದರೆ ಫೋನ್ ಮಾಡ್ತೀವಿ, ಮೆಸೇಜ್ ಮಾಡ್ತೀವಿ, ಏನಾದ್ರು ಮಾಡ್ತೀವಿ. ನೀವು ಆಗಿನ ಕಾಲದಾಗೆ ಈಗ ನಿಮ್ಮ ಸಂಬಂಧಿಕರನ್ನೆಲ್ಲ ಮಾತಾಡಿಸ್ಬೇಕಂದ್ರೆ ಹೆಂಗೆ ಮಾತಾಡ್ಸ್ಬೇಕು ಅಂತಂದ್ರೆ ನಮ್ಮ ಮನೆಗೆ 1-2 ಜನ ಬರ್ತಿದ್ರು, ಕಟ್ಕೊಳ್ಳೋದು ಐನರು ಅಂತ ಒಬ್ರು. ಇಂಥ ಹೊಟ್ಟೆ ನನ್ನ ಮುಟ್ಸಕ್ಕಾಗಿ ಇದ್ರು. ಅವ್ರದ್ದು ಇವ್ರದ್ದು ಅವರಿಗೆ ಅಂತ ಅವ್ರ ಕೈಯಾಗ ಅವ್ರು ಹೋಗಿ ಹೇಳಿದಾಗೆ ಗೊತ್ತಾಗೋದು. ಮನೆ ಯಾವ್ದಾರು ಸಾವು ನೋವು ಆ ಥರ ಎಲ್ಲ ಆಗ್ಬಿಟ್ರೆ ಹೆಂಗೆ ಹೇಳಿದ್ರೆ ಸಹಿ ಹಂಗೆ ಗೊತ್ತಾಗಂಗೆ ಇಲ್ಲ. ಈಗ ಮತ್ತೆ ಭಾಳ ದಿನ ಎಲ್ಲ ಇಟ್ಕೊಳಕ್ಕಾಗಲ್ಲ. ಈಗ ಹಿಂಗೆಲ್ಲ ಆದಾಗ ಮತ್ತೆ ಹೆಂಗೆ ದೂರ ಇರ್ತಿದ್ದಲ್ಲ ಅವಾಗೆಲ್ಲ, ಯಾರು ದೂರ ಇರ್ತದಲ್ಲ. ಈ ದೂರ ಹೆಣ್ಣು ಗಂಡು ಕೊಟ್ಟು ಮದುವೆನೂ ಆಗ್ತಿರ್ಲಿಲ್ಲ ಹತ್ತರನ. ಹಂಗಾಗಿ ಅವ್ರು ಇದ್ರು, ಅವ್ರ ಕೈಯಾಗ ಮುಟ್ಟಿಸ್ತಿದ್ರು. ಆಮೇಲೆ ಈ ಪತ್ರ ಬರೆಯ ಇದೆಲ್ಲ ಇತ್ತು ಅವಾಗ? ಬರೀತಿದ್ರು ಅವಾಗ, ಅಂದ್ರೆ ಹೆಚ್ಚಾಗಿಲ್ಲ. ಅಂದ್ರೆ ನೀವೆಲ್ಲ 15 ವರ್ಷಕ್ಕೆ ಮದುವೆ ಆದ್ರೆ ನೀವು ಅಜ್ಜಂಗೆ ಏನಾದ್ರು ಮದುವೆಕಿನ ಮುಂಚೆ ಪತ್ರ ಬರ್ದಿಲ್ಲ? ಅವಾಗ ನಮ್ಮ ಓದೇ ಇಲ್ಲದೆ ಇದ್ಮೇಲೆ ಬರೆಯೋದಿನಿ ಅಂತದ್ದು. ಆದ್ರೆ ನೀವೆಲ್ಲ ಓದ್ತೀರಾ ಚೆನ್ನಾಗಿ, ಬುಕ್ ಎಲ್ಲ ಚೆನ್ನಾಗಿ ಓದ್ತೀರಾ, ಬರೀತೀರಾ, ಎಲ್ಲ ಮಾಡ್ತೀರಲ್ಲ. ಮತ್ತೆ ಅವಾಗಿಂದಲೂ ಚೆನ್ನಾಗಿ ಓದ್ಕೊಂಡ ಬಂದ್ರೆ ಆವಾಗಿನ ಎಜುಕೇಶನ್ ಹಂಗಿತ್ತು, ಇನ್ನೂ ಚೆನ್ನಾಗಿ ಓದ್ಬೋದಾಗಿತ್ತು. ಅಲ್ಲಿ ಬಿಟ್ಟ ಮೇಲೆ ಓದಿದ್ದೇ ಇಲ್ಲ. ಮದುವೆ ಆದ್ಮೇಲೆ ಎಲ್ಲಿ ಈ ಇದು ಓಟಿಗೆ ಸೈನ್ ಹಾಕ್ಬೇಕು ಅಂದಾಗ ಬರೆಯೋದಷ್ಟೇ. ಒಂದು ಅಕ್ಷರನೂ ಬರೋ ಗೊತ್ತಿಲ್ಲ, ಮಕ್ಳಿಗೆ ಒಂದು ಅಕ್ಷರ ಹೇಳ್ಕೊಟ್ಟು ಗೊತ್ತಿಲ್ಲ. ದೊಡ್ಡವರೇ ಎಲ್ಲ ಹೇಳ್ಕೊಡ್ಬೇಕು, ಅವರೇ ಮಾಡ್ತಿದ್ರ. ಹಂಗಾಗಿ ನಾವು ಬಿಟ್ಟಿದ್ದಕ್ಕೆ ಈಗ ಇಷ್ಟಿಷ್ಟು ಓದ್ತವೆ ಅಷ್ಟೇ. ಈಗ ನಿಮ್ಮ ಮದುವೆಕಿನ ಮುಂಚೆಗೂ ಮದುವೆ ಆದ್ಮೇಲೂ ನಿಮ್ಮ ಜೀವನದಲ್ಲಿ ಏನು ಚೇಂಜ್ ಆಯ್ತು, ಏನು ಬದಲಾವಣೆ ಅಂತ ಏನಾಯ್ತು ಅಂತ ನಿಮಗೆ ಅನ್ಸುತ್ತೆ? ಬದಲಾವಣೆ ಸುಮಾರು ಆಯ್ತು. ಮೊದಲೇ ಎಂಥದ್ದು ನಮ್ಮ ಮದುವೆಗೆ ಎತ್ತಿನ ಗಾಡಿ ದಿಬ್ಬಣ ಹೋಗಕ್ಕೆ. ಈಗೆಲ್ಲ ಬಸ್ ಮಾಡ್ತಾರೆ ಒಂದು ಊರಿಂದ ಊರಿಗೆ ದಿಬ್ಬಣ ಅಂತ ಹೋಗಕ್ಕೆ, ಅವಾಗೆಲ್ಲ ಎತ್ತಿನ ಗಾಡಿ ಎತ್ತಿನ ಗಾಡಿ. ಅವು ಬೀಳವೋ ಏಳವೋ ಜೂಲ ಜಕ್ಕಿ ಗಂಟೆ ಕಟ್ಕೊಂಡು ಹೊಂಟಿದ್ರು ದಿಬ್ಬಣ ಅಂದ್ರೆ ಕೇಳ್ಬೇಕ. ಹಂಗೆ ಮಾಡಿ ಅವಾಗ ಆ ಕಾಲಿತ್ತು. ನಡೆದು ಹೋಗ್ಬೇಕು, ನಡೆದು ಬರ್ಬೇಕು. ಮದುವೆ ಆದ್ಮೇಲೆ ಹೋಗೋದು ಬರೋದು ಇದ್ದಾಗ ನಡೆದು ಹೋಗ್ಬೇಕು, ಗಾಡಿ ಕಟ್ಟಬೇಕು ಅಷ್ಟೇ, ಹಂಗಿತ್ತು. ಈಗೆಲ್ಲ ಕಾಲ ಬದಲಾವಣೆ ಆಗಿದೆ. ಅಲ್ಲ ಈಗ ನೀವು ಅವಾಗ ಹಿಂಗೆಲ್ಲ ಹೇಳಿದ್ರಿ, ಯಾರ ಹತ್ರನೂ ಹೇಳಿ ಕಳಿಸ್ಬೇಕು ಮಾತಾಡೋಕ್ಕೆ ಹಿಂಗೆ ಅಂತ. ಈಗ ಅದೇ ನೀವು ಮೊಬೈಲ್ ಇಟ್ಕೊಂಡಿದ್ದೀರಾ, ಅದಕ್ಕೊಂದು ಅನ್ಲಿಮಿಟೆಡ್ ರೀಚಾರ್ಜ್ ಇದೆ, ನಿಮಗೆ ಬೇಕು ಅನ್ನಿಸ್ದಾಗ ಬೇಕಾದವ್ರಿಗೆ ಫೋನ್ ಮಾಡ್ತೀರಾ, ಮಾತಾಡ್ತೀರಾ. ಈ ಬದಲಾವಣೆ ಇಷ್ಟು ಮುಂದುವರೆದಿದೆಯಲ್ಲ ಜಗತ್ತು, ಇದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ಭಾಳ ಅನಿಸ್ತತಿ. ಇನ್ನು ಮುಂದೆ ಏನು ಆಗ್ತೈತಿ ಅನ್ನೋದು ಮುಂದಿನವ್ರು ಕಾಣ್ಬೇಕು. ಅಲ್ಲಲ್ಲ, ನೀವು ಹಂಗಂತ ಇದ್ದೀರಾ, ಭಾಳ ಆಶ್ಚರ್ಯ ಅನ್ಸುತ್ತೆ ಮುಂದುವರೆದಿರೋದು ಅಂತ. ಬಟ್ ಆ ಬದಲಾವಣೆಗೆ ನೀವು ಅದನ್ನ ರೂಢಿ ಮಾಡ್ಕೊಂಡಿದ್ರಲ್ಲ, ಅದು ಗ್ರೇಟು. ಈಗೆಲ್ಲ ನಮ್ಮ ವ್ಯೂವರ್ಸ್ ಅದೇ ಹೇಳ್ತಾ ಇದ್ರು. ರೂಢಿ ಆಗಿದೆ. ಎಷ್ಟೋ ಜನಕ್ಕೆ ಮೊಬೈಲು ಆಪರೇಟ್ ಮಾಡೋದು ಹೆಂಗೆ ಗೊತ್ತಿಲ್ಲ. ನೀವು ಆ ಹೆಸರು ತೆಗೆದು ಅವರಿಗೆ ಫೋನ್ ಮಾಡಿ ಕರೆಕ್ಟಾಗಿ ಈ ವಯಸ್ಸಿಗೆ ಅದು ಹೆಂಗೆ ಸಾಧ್ಯ ಆಗ್ತದೆ ಅಂತ. ಅದು ನಿಮ್ಮನ್ನೆಲ್ಲ ನೋಡ್ಕೊಂಡು ಸ್ವಲ್ಪ ನಮಗೆಲ್ಲ ಅವಾಗ ಬೈಯೋರು, ಜಾಸ್ತಿ ಮೊಬೈಲ್ ಯೂಸ್ ಮಾಡ್ಬೇಡ ಅಂತ ಇಲ್ಲೆಲ್ಲ ಮನೆಗೆ. ಈಗೆಲ್ಲ ಇವ್ರು ಕಲ್ಕೊಂಡು ಈಗ ನಾವು ಭಯಂಗಾಗಿತ್ತು ವ್ಯವಹಾರ. ಹಂಗಿತ್ತು. ನಿನ್ನ ಮುಂದೆ ಹಳ್ಳಿಗೆ ಹೆಲಿಕಾಪ್ಟರ್ ಬರ್ತಾವ ಅನ್ನೋದು ಕೇಳಿ ಬರ್ಬೋದನ್ನ ಅಂತ. ನೀವು ಹಳ್ಳಿಗೆ ಹೆಲಿಕಾಪ್ಟರ್ ಬರೋ ತನಕ ಹಿಂಗೆ ಗಟ್ಮುಟ್ಟಾಗಿದ್ದು ನೋಡ್ಬೇಕು, ಆ ಹೆಲಿಕಾಪ್ಟರ್ ಕುತ್ಕೊಂಡು ಪ್ರಯಾಣ ಮಾಡ್ಬೇಕು. ಅಲ್ಲ ಜೆ, ಈಗ ನೀವು ಮಕ್ಳನ್ನ ನೋಡಿದ್ರಿ, ಮೊಮ್ಮಕ್ಳನ್ನ ನೋಡಿದ್ರಿ, ಮರಿ ಮಕ್ಳನ್ನ ನೋಡಿದ್ರಿ, ಗಿರಿ ಮಕ್ಳನ್ನ ನೋಡಿದ್ರಿ, ಎಲ್ಲ ನೋಡಿದ್ರಿ. ಈಗ ಇನ್ನೇನು ನಿಮ್ಮ ಆಸೆ ಏನು, ಮುಂದೆ ಏನು ನೋಡ್ಬೇಕು ಅಂತ ನಿಮ್ಮ ಆಸೆ? ಎಲ್ಲ ನೋಡಿ ಆತಪ್ಪ, ನೀವು ಮುನ್ನ ನೋಡ್ರಿ, ನಮ್ಮನ್ನ ಗಾಡ ಕಳಿಸ್ರಿ ಅಂತ ನೋಡ್ದೆ. ಈಗ ಹಂಗೆ ಅನ್ನಂಗೆ ಇಲ್ಲ ಈಗ, ಯಾಕೆಂದ್ರೆ ಹಿರಿಯರು ಭಾಳ ಕಡಿಮೆ. ನಿಮ್ಮನ್ನು ನೋಡಿದವ್ರೆಲ್ಲ ತುಂಬಾ ಇನ್ಸ್ಪೈರ್ ಆಗ್ತಾ ಇದಾರೆ. ಆಕ್ಚುಲಿ ಅಜ್ಜಿಗೆ ನಮ್ದೊಂದು ನಮಸ್ಕಾರ ಹೇಳಿ, ಎಷ್ಟು ಕ್ಯೂಟ್ ಆಗಿದೆ, ಮುದ್ದಾಗಿದೆ, ಗೊಂಬೆ ಅಂತೆಲ್ಲ ಕಮೆಂಟ್ ಮಾಡ್ಬಿಟ್ಟಾರೆ. ಈಗ ಹಂಗೆಲ್ಲ ಕಮೆಂಟ್ ಮಾಡಿದಾರಲ್ಲ, ಅವರಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಕ್ಯಾಮ್ರಾ ನೋಡ್ಕೊಂಡು ಒಂದ್ಸಲ ಅವರಿಗೆಲ್ಲ ಹೇಳಿ. ಎಲ್ಲ ಅವ್ರದ್ದು ಆಶೀರ್ವಾದ, ಎಲ್ಲ ನಿಮ್ಮ ಆಶೀರ್ವಾದ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಎಲ್ಲ ಹಿಂಗೆ ಆಶೀರ್ವಾದ ಮಾಡಿ. ನಮ್ಮ ಅಜ್ಜಿಗೆ 94 ವರ್ಷ, 101 ವರ್ಷ ಬದುಕಿದ್ರೆ ಅದೇನೋ ಒಂದು ಸಾಧನೆ ಅಂತೆ. ಸೊ 101 ವರ್ಷ ಬದುಕಲಿ ಅಂತ ಎಲ್ಲ ಆಶೀರ್ವಾದ ಮಾಡಿ ನಮ್ಮ ಅಜ್ಜಿಗೆ. ಸಾಕಪ್ಪ ಅಷ್ಟೇ. ಆಮೇಲೆ ಅಜಯ್, ಅವಾಗೆಲ್ಲ ಈ ಸಿನಿಮಾ ನೋಡ್ತಾ ಇದ್ರ? ಅಭ್ಯಾಸ ಇತ್ತಾ ಪಿಕ್ಚರ್ ನೋಡೋದೆಲ್ಲ? ಅಭ್ಯಾಸ ಅಂದ್ರೆ ಇಲ್ಲ. ಟಾಕೀಸಿಗೆಲ್ಲ ಹೋಗಿ ಪಿಕ್ಚರ್ ನೋಡಿದ್ದು? ನೋಡಿದ್ದೇವೆ. ಯಾವ ಪಿಕ್ಚರ್ ನೋಡಿ ನೆನಪಾಯ್ತಾ? ಯಾವ್ದು ನೋಡಿದ್ದೀರಾ ಏನು ಅಂತ? ಇಂಥ ಹಳೆವೆಲ್ಲ
ಈ ರಾಜ್ಕುಮಾರ್ದ ಅಥವಾ ರಾಜ್ಕುಮಾರ್ದವೇ ನೋಡಿದ್ದೇವೆ. ನಿಮ್ಮ ಫೇವ್ರೆಟ್ ಹೀರೋ ಯಾರು ಅವಾಗ? ಹೀರೋ ಪಾರ ಅಜ್ಜನೇ ಫೇವ್ರೆಟ್ ಹೀರೋನಾ? ಪಿಕ್ಚರ್ ಎಲ್ಲ ನೋಡಿರ ಹಂಗಾರೆ ಟಾಕೀಸಿಗೆಲ್ಲ ಹೋಗಿ? ಟಾಕೀಸ್ ಅವಾಗ ಈ ದೊಡ್ಡ ಟಾಕೀಸ್ ಇಲ್ಲ. ಅಜ್ಜನ ಜೊತೆಗೆ ಹೋಗ್ತಿದ್ರಪ್ಪ ಟಾಕೀಸಿಗೆ? ಇಲ್ಲ ಇಲ್ಲ, ನಮ್ಮ ಅವ್ರ ಜೊತೆ ಒಂದ್ಸಲ ಹೋಗಿಲ್ಲ ಬಿಡ್ರಿ. ಫ್ರೆಂಡ್ಸು. ಓ, ಅವಾಗಲೇ ಫ್ರೆಂಡ್ಸ್ ಜೊತೆಗೆ ಹೋಗ್ತಿದ್ರಿ ನೀವು ಟಾಕೀಸಿಗೆ? ಅಂದರೆ ಸ್ವರ್ಗದಾಗ ಇವ್ರು ಪ್ರೆಸಿಡೆಂಟ್ ಆದಾಗ ಗುಮಾಸ್ತರಾಗಿದ್ರು. ಅವ್ರ ಹೆಂಡತಿ ಬಿಡ್ತಿದ್ದಲ್ಲ ಕರ್ಕೊಂಡು ಹೋಗೋದ, ಹಂಗಾಗಿ ಅವ್ರ ಜೊತೆಗೆ ಹೋಗಿ ನೋಡಿ. ನೀವು ಆಗಿನ ಕಾಲಕ್ಕೆ ಫ್ರೆಂಡ್ಸ್ ಜೊತೆ ಟಾಕೀಸಿಗೆ ಹೋಗಿ ಪಿಕ್ಚರ್ ನೋಡಿರ ಹಂಗಾರೆ? ನೋಡಿದೆ. ಆಮೇಲೆ ಮನೆಗೆ ಟಿವಿಗೆಲ್ಲ ಹಾಕಿದಾಗೆಲ್ಲ ನೋಡೋ ಅಭ್ಯಾಸ ಇತ್ತ? ನೋಡ್ತೇವೆ. ಅಜ್ಜ ನೀವೆಲ್ಲ ಒಟ್ಟಿಗೆ ನೋಡಿರಂಗಾರ? ನೋಡಿದ್ದೇವೆ ಅವಾಗ. ಯಾವುದು ಭಾಳ ಇಷ್ಟ ಆಗಿದ್ದ ಸಿನಿಮಾ ಯಾವ್ದಾರ ನೆನಪಿದ್ಯಾ? ರಾಜ್ಕುಮಾರ್ ನಾವು ಇದಾವಲ್ಲ. ಹಾಂ, ಡಾಕ್ಟರ್ ರಾಜ್ಕುಮಾರ್, ನಟ ಸಾರ್ವಭೌಮ, ಅವರು ಮೂವಿಗಳು ನಿಮ್ಗೆ ತುಂಬ ಇಷ್ಟ ಆಗ್ತಿತ್ತು ಹಂಗಾರೆ? ಈಗೆಲ್ಲ ಬಂದವಲ್ಲ ಶಿವಶಕ್ತಿ, ಅವು ಇವು ನೋಡಕ್ಕೆ ನಮ್ಗೆ ಇಷ್ಟ. ದೇವ್ರ ಸಿನಿಮಾಗಳು ಅವು ನೋಡಕ್ಕೆ. ಆಮೇಲೆ ಈಗಲೂ ನೀವು, ನಾನು ಅಬ್ಸರ್ವ್ ಮಾಡ್ದಂಗೆ ಟಿವಿಗೆ ಧಾರಾವಾಹಿಗಳನ್ನ ಚೆನ್ನಾಗೇ ನೋಡ್ತೀರಾ? ನೋಡ್ತೇವೆ. ಸೊ ಒಂದು ಒಳ್ಳೆ ಆಕರ್ಷಣೆ ಇದೆ ಹಂಗಾರೆ? ಅಂದರೆ ಅಂತಂತ ಒಂದು ನೋಡ್ಬೇಕು ಅಂತ ನೋಡ್ತೇವೆ. ಈಗ ಟಿವಿಲಿ ಬರೋ ಧಾರಾವಾಹಿಗಳ ಪೈಕಿ ಯಾವ್ದು ನಿಮಗೆ ಭಾಳ ಇಷ್ಟ ಆಗೋ ಧಾರಾವಾಹಿ ಅಂದ್ರೆ? ಯಾವಂತ ಇಲ್ಲಪ್ಪ, ಹಂಗೆ ಯಾವೊಂದು ಆದ್ರೂ ತಪ್ಪಿಸ್ತೇ ಇದನ್ನ ನೋಡ್ಬೇಕಪ್ಪ, ಇವತ್ತು ಮಿಸ್ ಆಗ್ಬಿಡ್ತು ಅಂತ ಅನ್ಸೋ ಧಾರಾವಾಹಿ ಯಾವ್ದಾರು? ಇದು ಭಾರ್ಗವಿ ಒಂದು ನೋಡ್ತೇವೆ. ಭಾರ್ಗವಿ. ಭಾರ್ಗವಿ LLB. ಕಲರ್ಸ್ ಕನ್ನಡ. ಆಮೇಲೆ ಅದೊಂದು ಮುದ್ದು ಸೊಸೆ ನೋಡ್ತೇವೆ. ಮುದ್ದು ಸೊಸೆ, ಅದು ಕಲರ್ಸ್ ಕನ್ನಡನ ಯಾವ್ದಜ್ಜಿ? ಅದು ಹೌದಿರ್ಬೇಕು. ಅದು ಕನ್ನಡ. ಕಲರ್ಸ್ ಅದ್ರಾಗಿದ್ದಾವಷ್ಟೇ. ಕಲರ್ಸ್ ಕನ್ನಡದ ಅಭಿಮಾನಿ ನಮ್ಮ ಅಜ್ಜಿ. ಕಲರ್ಸ್ ಕನ್ನಡದಾಗ ಬರೋ ಯಾವ ಧಾರಾವಾಹಿನೂ ತಪ್ಪಿಸ್ತೇ ನೋಡುತ್ತೆ. ಹಾಂ ಅಜ್ಜಿ, ಈಗ ಮನೆಗೆ ಅಡುಗೆ ಮಾಡೋದು ಬಿಟ್ಟು ಈ ಥರ ಸಿನಿಮಾ ಇದನ್ನೆಲ್ಲ ಬಿಟ್ಟು ನಿಮಗೆ ಬೇರೆ ಹಾಬೀಸ್ ಅಂತ ಏನಿತ್ತು? ಏನು ಮಾಡ್ತಾಯಿದ್ರಿ ಫ್ರೀ ಟೈಮ್ ಆಗೆಲ್ಲ? ನೂಲು ಹೆಣಿಕೆ. ಓಹೋ. ವಸ್ತ್ರ ಹೆಣಿತಿದ್ವಿ. ಅವನ್ನ ಸ್ವೆಟರ್ ಗಿಟ್ರೆಲ್ಲ ಮಾಡ್ತಾಯಿದ್ರಿ? ಸ್ವೆಟರು ಹೆಣಿತಿದ್ವಿ. ಅಂದರೆ ಸ್ವೆಟರ್ ಹೆಚ್ಚು ಹೆಣಿತಿದ್ದಲ್ಲ, ನನ್ನ ತಂಗಿ ಹೆಣಿತಿದ್ಲ, ಆಕಿ ನೋಡ್ಕೊಂಡು ನಾವು ಒಂದು ಎರಡು ಹೊಡೆದ್ವಿ ಅಷ್ಟೇ. ಈ ಹೆಣಿಕೆ ವಸ್ತ್ರ ಮಾತ್ರ ಭಾಳ ಬುಟ್ಟಿ ವೈರ್ ಬುಟ್ಟಿಗಳು ಅವಾಗೆಲ್ಲ ಅವೇ ಎಲ್ಲ. ಆಮೇಲೆ ನಾನು ನೋಡ್ದಂಗೆ, ನಾನು ಚಿಕ್ಕ ವಯಸ್ಸಾಗ ಭಾಳ ನೋಡಿದ್ದೀನಿ, ನೀವು ಈ ಹಿಡಿ ಮಾಡ್ತಾ ಇದ್ರಿ ಭಾಳ, ಕಸ ಗುಡ್ಸ ಕಸ್ಮರ್ಗೆ ಕಡ್ಡಿದು. ಆಮೇಲೆ ನಿಮ್ಮ ವಿಶೇಷ ಆಸಕ್ತಿ ಈ ಗಿಡಗಳು. ಅಪ್ಪ, ನಮ್ಮ ಮನೇಲಿ ಇದ್ದ ಗಿಡಗಳು ಅವತ್ತು ಸಾಮಾನ್ಯ ಕಾಲಕ್ಕೆ ಎಲ್ಲ ಸುತ್ತಮುತ್ತ ಮನೆಯವರು, ನಿಮ್ಮ ನೆಂಟರುಗಳೆಲ್ಲ ಬಂದು ನಮಗೆ ಬೇಕು ಅಂತ ಇಸ್ಕೊಂಡು ಹೋಗ್ತಾ ಇದ್ರು, ಅಷ್ಟು ಗಿಡಗಳು ಮೇಂಟೈನ್ ಮಾಡಿದ್ರು. ಹೂವಿ ಗಿಡ ಆ ಥರ ಇದ್ವು, ದೊಡ್ಡ ದೊಡ್ಡ ಹೂವಿಂದು. ಅದು ತುಂಬ ಇದೆ. ಗೋಡೆ ಪಕ್ಕಕ್ಕೆ ಹಾಕಿ ಹೂವು ಗೊಂಚಲೆ ಅಂಗಡಿ ಪೂಜೆ ಮಾಡ್ತಿದ್ರು. ಅವತ್ತು ತಗೊಂಡು ಹೋದ್ರೆ ಅಲ್ಲೆಲ್ಲ ನೋಡಿ ಇದು ಮಾಡ್ಯಾರಂತೆ. ಅಂಗಡಿ ಪೂಜೆ ನಮ್ಮ ಬೆಸ್ಟ್ ಮೆಮೊರಿ. ನಮ್ಮ ಅಂಗಡಿಲಿ ಲಕ್ಷ್ಮೀ ಪೂಜೆ ಮಾಡ್ತಾಯಿದ್ರು ದೀಪಾವಳಿ ಹಬ್ಬದ ಹಿಂದಿನ ದಿನ. ಅವತ್ತು ನಮ್ಮ ಮನೇಲಿ ನಮ್ಮ ಅಜ್ಜಿ ಏನು ಬೆಳೆಸಿ ಗಿಡಗಳು ಹೂ ಬಿಡ್ತಾ ಇತ್ತು, ಅದೇ ಹೂವಲ್ಲೇ ಪೂಜೆ. ಅಲ್ಲೆಲ್ಲ ಕೇಳ್ತಾಯಿದ್ರು ಯಾರ ಮನೆ ಹೂವು ಎಲ್ಲಿದು ಅಂತ, ಅಷ್ಟು ಫೇಮಸ್ಸು. ಅಷ್ಟು ಹೂ ಬಿಡ್ತದ್ದು ಗೊಂಚೆ. ಆಮೇಲೆ ನನಗೆ ಇನ್ನೂ ನೆನಪಿದೆ, ಅಜ್ಜಿ ಹತ್ರ ಅಷ್ಟೇ ಬಯಸ್ಕೊಂತಿದ್ದೆ, ಇಲ್ಲೆಲ್ಲ ಗಿಡ ನೆಟ್ಟಿರೋದು. ನಾನು ಹುಡುಗನ ಕರ್ಕೊಂಬಂದು ಇಲ್ಲಿ ಕ್ರಿಕೆಟ್ ಒಂದೊಂದು ಗಿಡಕ್ಕೆ ಒಂದೊಂದು ಶಾಟ್ ಹೊಡೆದ್ರೆ ಗಿಡ ಬೆಂಡಾಗಿ ಮುರಿದೋಗ್ತಿತ್ತು. ಪಾಪ ಮಾಡಿದವರಿಗೆ ಗೊತ್ತು ಅದು ಕಷ್ಟ ಏನು ಅಂತ. ಕಷ್ಟಪಟ್ಟು ಗಿಡ ಮಾಡೋದು ನಾನು ಮುರಿಯೋಕ್ಕೆ ಬಯಸ್ಕೊಂತಿದ್ದೆ. ನನಗಿನ್ನ ನೆನಪಿದೆ ಅದು. ಈ ಬದಿ ಪೂರ್ತಿ ಹೂವಿನ ಗಿಡ, ಹೂವು ಭಾಳ ಚೆನ್ನಾಗಿ ಕಾಣವು ನೋಡವ. ಇದು ಈ ಹಪ್ಪಳ, ಸಂಡಿಗೆ, ಈ ಕರಿಂಡಿ, ಖಾರ ಚಟ್ನಿಗಳು, ಇದು ಚಟ್ನಿ ಪುಡಿ ಎಲ್ಲ ಮಾಡ್ತಿದ್ವಿ. ಇವೆಲ್ಲ ಭಾಳ ಮಾಡ್ತಾ ಇದ್ರಿ? ಹೌದು. ಹಣ್ಣು ಮೆಣಸಿನಕಾಯಿ, ಕರಿಂಡಿ, ಚಟ್ನಿ, ಉಪ್ಪಿನಕಾಯಿ, ಚೆಂಡಿಗೆ, ಹಪ್ಪಳ, ಆಮೇಲೆ ಚೆಂಡಿಗೆ, ಅದು ಇದು ಅಂತೇಳಿ ಭಾಳ ಅಡುಗೆಗಳು ಭಾಳ ಮಾಡ್ತಾ ಇತ್ತು ನಮ್ಮ ಅಜ್ಜಿ. ಸುಮ್ಮನೆ ಕೂರ್ತಿದ್ದೆ ಅಲ್ಲ. ಈಗ ಸುಮಾರು 7-8-10 ವರ್ಷ ಆತೇ ನಾವು ಬಿಟ್ಟು. ಅವೆಲ್ಲ ಕೆಲಸ ಆಗೋದೇ ಇಲ್ಲ. ಆಗಲ್ಲ ಈಗ ಮಾಡೋಕ್ಕಾಗಲ್ಲ. ಅವಾಗೆಲ್ಲ ತುಂಬ ಮಾಡ್ತಾಯಿದ್ರು. ಈ ಕರಿಂಡಿ ಅನ್ನೋದೆಲ್ಲ ನಮ್ಮ ಹೊರಗಡೆ ಬೆಂಗಳೂರು ಜನಗಳಿಗೆ ಗೊತ್ತೇ ಇಲ್ಲ ಏನದು ಕರಿಂಡಿ ಅಂತ. ಅದು ಮೆಣಸಿನಕಾಯಿ, ಹಣ್ಣು ಮೆಣಸಿನಕಾಯಿಗೂ ಮಾಡ್ತೀವಿ. ಮೆಂತೆ, ಜೀರಿಗೆ, ಕೊತ್ತಂಬರಿ ಹಾಕಿ ಮಾಡಿರ್ತಿದ್ವಿ. ಕರಿಂಡಿ ಅನ್ನೋದು ನಮ್ಮ ಕಡೆ ಅಕ್ಕಿ ರೊಟ್ಟಿಗೆಲ್ಲ ಹಚ್ಕೊಂಡು ತಿನ್ನೋದಕ್ಕೆ ತುಂಬ ಒಳ್ಳೆ ಸೈಡ್ಸು. ಅನ್ನಕ್ಕೂ ಸೈಡಿ ಹಾಕೊಂಡು ತಿಂತಾ ಇದ್ವಿ, ತುಂಬ ಚೆನ್ನಾಗಿರ್ತಾ ಇತ್ತು. ಈಗ 94 ವರ್ಷ ನಿಮಗೆ. ಮದುವೆ ಆದರೆ ಎಲ್ಲ ಆಯಿತು. ಈಗ ಅಜ್ಜ ತೀರೋಗಿದ್ದಾರೆ. ಅಜ್ಜ ತೀರೋಗಿ ಸಾಮಾನ್ಯ ಎಷ್ಟು ವರ್ಷ ಆಯ್ತು ಅಜ್ಜಿ? 24 ವರ್ಷ ಆಯ್ತು, ಜಾಸ್ತಿ ಆಯ್ತು. ಅಜ್ಜ ತೀರೋಗಿ 24 ವರ್ಷ ಆಯ್ತು. ಇವಾಗ ಹೆಂಗೆ ತುಂಬ ಮಿಸ್ ಮಾಡ್ಕೊಂತೀರಾ ಅಜ್ಜನ? ಹೆಂಗೆ ಏನು ಮಾಡ್ಕೊಳ್ಳೋದು, ಹಿಂಗೆ ಮಾಡ್ಕೊಳ್ಳೋದು ಬಿಡೋದು, ಇವೆಲ್ಲ ಇದಿರಲ್ಲ ನಿಮ್ಮನ್ನು ನೋಡ್ಕೊಂಡು ಇರೋದು. ನೆನಪಾಗ್ತಾರ ಅಜ್ಜ ಈಗಲೂ? ಆಗ್ತಾರೆ. ಅಜ್ಜ ಸತ್ತ ದಿನ ನನಗೆ ಇನ್ನೂ ನೆನಪಾಯ್ತು. ಇಲ್ಲಿಂದ ತುಂಬ ದೂರ ಆ್ಯಕ್ಚುಲಿ ಮಣ್ಣು ಮಾಡಿದ್ದವ್ರನ್ನ. ಇಲ್ಲಿಂದನೂ ಜನ ಹೆಂಗೆ ಅಂದರೆ ಜನ ಸಾಗರ. ಅವತ್ತು ನಿಜವಾಗ್ಲೂ ಒಂದು ಇನ್ಸ್ಪಿರೇಷನ್ ಅಂತಲೇ ಅನ್ಕೊಬೋದು.
ಅಷ್ಟು ಹೆಸರು ಮಾಡೋದು ಇವತ್ತಿನ ಕಾಲದಲ್ಲಿ ಭಾಳ ಕಷ್ಟ ಐತೆ ಅಲ್ಲ. ಹೌದು. ಈಗ ನಾನು ಏನು ಕೆಲವೊಂದು ಪ್ರಶ್ನೆಗಳನ್ನೆಲ್ಲ ನೋಟ್ ಮಾಡ್ಕೊಂಡಿದ್ದೆ, ಎಲ್ಲ ಕೇಳಾಯಿತು, ನೀವು ಅದಕ್ಕೆ ಆನ್ಸರ್ ಮಾಡಿದ್ದೀರಾ. ಈಗ ಮೇಯ್ನಾಗಿ ನಮಗೆ ಸೋಷಿಯಲ್ ಮೀಡ್ಯಾದಲ್ಲಿ ನಿಮ್ಮದು ಏನು ಹಾಕಿದ್ದೆ ನಾನು ಹೋದ್ಸಲ ಒಂದು ಸ್ವಲ್ಪ, ಅದಕ್ಕೆ ತುಂಬ ಜನ ತುಂಬ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಅವರಿಗೆಲ್ಲ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಈಗೆಲ್ಲ ನೋಡಿ ಅವ್ರು ಏನು ಮಾಡಿದ್ದು ನನ್ನ ನಮಸ್ಕಾರ ತಿಳಿಸ್ತಾನಪ್ಪ. ನಿಮ್ಮ ನಮಸ್ಕಾರ ಅವರಿಗೆ ಸೇರುತ್ತೆ ಬಿಡಿ, ಅದು ತಲುಪಿಸ್ತೀವಿ. ಅದನ್ನು ಹೊರತಾಗಿ ನೀವು ಇಷ್ಟು ವರ್ಷ ಬದುಕಿರೋದು, ನೀವು ಇಷ್ಟಲಿಂಗ ಪೂಜೆ ಮಾಡ್ತಾ ಇದ್ದಿದ್ದು, ಆಮೇಲೆ ಅದನ್ನೆಲ್ಲ ನೋಡಿ ತುಂಬ ಜನ ತುಂಬ ಇಷ್ಟಪಟ್ಟಿದ್ದಾರೆ. ಸೊ ನೋಡಿ, ಅವರಿಗೋಸ್ಕರ ಏನಾದ್ರು ಒಂದು 2 ಮಾತು ಹೇಳಂಗಿದ್ರೆ ಹೇಳಿ. ನೋಡಿ ಇಷ್ಟಪಟ್ಟಿದ್ದೀರಲ್ಲ, ನನಗದು ಭಾಳ ಸಂತೋಷ ಆಗ್ತದೆ. ಶಿವ ನಿನ್ನ ಪಾದವ ನಂಬಿದ್ದೇನೆ, ನಿನ್ನ ಪಾದದ ಸೇವೆಯು ನನ್ನದು ನೋಡಯ್ಯ. ಶಿವ ನಿನ್ನ ಪಾದವ ನಂಬಿದ್ದೇನೆ, ತನುಮಾನ ಧನ ನಿನ್ನ ದಯ್ಯ. ಶಿವ ತನುಮಾನ ಧನ ನಿನ್ನ ದಯ್ಯ, ನಿನ್ನ ಪಾದದ ಸೇವೆಯು ನನ್ನದು ನೋಡಯ್ಯ. ಶಿವ ನಿನ್ನ ಪಾದವ ನಂಬಿದ್ದೇನೆ, ನಾನೆಂಬ ಮಮಕಾರದಿಂದ ನಾನಾ ಜನ್ಮಗಳಲ್ಲಿ ತಿರುಗಿ ನಾ ಬಂದೆ. ನನಗಿನ್ನೂ ದಾರಿಯ ತೋರೋದೆ ಮುಂದೆ. ಶಿವ ನಿನ್ನ ಪಾದವ ನಂಬಿದ್ದೇನೆ.